ನೋಡೋನು ನಾನು ಅಷ್ಟು ಹೇಳಿದ್ರು ನನ್ನ ಪ್ರೀತಿ ಮಾಡ್ತಾನೆ ಅಂತ ಒಂದು ಮಾತು ಹೇಳಿಲ್ಲ. ಆ ಪ್ರೀತಿನ ಅಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾನು, ನಾನು ಒಂದ್ಸರಿನೂ ಪ್ರೀತಿ ಮಾಡ್ತಾನೆ ಅಂತ ಹೇಳೋದಿಲ್ಲ. ಅದಿಷ್ಟಿರಬೇಡ ಅವನಿಗೆ. ಇದನ್ನು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದ್ರೇ ಸರಿ. ನಾನಿರೋ ರೇಂಜ್ಗೆ ಯಾರಾದರೂ ನನ್ನ ಪ್ರೀತಿ ಮಾಡ್ತಾರೆ, ಆದರೆ ಇವನು ನನ್ನನ್ನು ಲವ್ ಮಾಡಿದ್ರು ಅಂತ ಹೇಳ್ತಾನೆ. ನನಗೇನು ಕಡಿಮೆ ಆಗೈತಿ? ಎಷ್ಟು ಚೆನ್ನಾಗಿದ್ದೀನಿ ನೋಡಿ ನಾನು. ಏನು ಅಂದ ಇಲ್ವಾ ಏನಿಲ್ವ? ಮಾಡರ್ನ್ ಹುಡುಗಿನ ಬೇಡ ಅಂತಾನಂದ್ರೆ ಎಷ್ಟು ಇರಬೇಡ ಅವಂಗೆ. ನಾಗು ಎಲ್ಲಿದ್ಯಾ? ನೀನು ಬಾಂದಿ ಜಾಗಕ್ಕೆ ನಾನು ಬಂದಿದ್ದೀನಿ, ಎಲ್ಲೂ ನೀನು ಕಾಣಿಸ್ತಾನೆ ಇಲ್ವಲ್ಲ? ನೀನೇ ನನ್ನನ್ನು ಕರೆಸಿದ್ದು, ಆದರೆ ಇವಾಗ ನೋಡಿದ್ರೆ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿದೆಯಾ? ಬೇಗ ಬಾ ನಾಗು. ಹಾಯ್ ರೋಸಾ, ಹೇಗಿದೆಯಾ? ಏನಾಯ್ತು ಹೋಗಿರೋ ಕೆಲಸ ಎಲ್ಲ ಕರೆಕ್ಟ್ ಆಯ್ತಾ? ಅವ್ನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಾ? ಸೇಮ್ ನೀನು ಅವಳ ಥರನೇ ಇದೆಯಾ. ಅವಳ ಥರ ಇರೋದಕ್ಕೆ ನಿನ್ನನ್ನು ಹೋಗಿ ಹುಡ್ಕೊಂಡು ನಾನು ಕರ್ಕೊಂಡು ಬಂದಿರೋದು. ನಿನ್ಗೆ ಗೊತ್ತಲ್ವಾ? ಹಾಂ, ನಾನು ಯಾಕೆ ನಿನ್ನ ಹುಡ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಅಂತ, ಅವಳನ್ನ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನನಗೂ ಗೊತ್ತಾಗಲಿ ಅಂತ ಹೇಳಿ ಹುಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಅವಳ ಥರ ಇರೋ ನಿನ್ನನ್ನೇ ನಾನು ಪ್ರೀತಿ ಮಾಡ್ಬೋದಾಗಿತ್ತು, ಆದ್ರೆ ನನಗೆ ಅವಳು ಇಷ್ಟ ಆಗಿದ್ಲು, ಅದಕ್ಕಾಗಿ. ಆದರೂ ನೀನು ಅವಳ ಥರನೇ ಇದೆಯಾ, ಆದರೆ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟೇ ಚೇಂಜ್ ಆಗಿರೋದು ಅಷ್ಟೇ. ಇಲ್ಲ ಅಂದಿದ್ರೆ ನಿನಗಾಕಿಗೆ ಏನೇನು ಪರಗಿಡ್ತಾ ಇರಲಿಲ್ಲ. ಅಯ್ಯೋ, ಹೋಗಿರೋ ಕೆಲಸನ ನಾನು ಎಷ್ಟು ಹೇಳಿದ್ರು ಪ್ರೀತಿ ಮಾಡೋಕ್ಕೆ ಒಪ್ಕೋತಾನೇ ಇಲ್ಲ. ಇಲ್ಲ, ನಾನು ಪ್ರೀತಿ ಮಾಡೋಕತ್ತೆ 15 ವರ್ಷ ಆಯಿತು. ಹಂಗಾಯಿತು ಹಿಂಗಾಯಿತು, ನಾನು ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡಲ್ಲ. ಪ್ರೀತಿ ಬಿಟ್ಟು ನಾನು ಯಾರನ್ನೂ ಪ್ರೀತಿ ಮಾಡೋದೇ ಇಲ್ಲ. ಅವಳೇ ನನ್ನ ಫಸ್ಟ್ ಪ್ರೀತಿ, ಅವಳೇ ನನ್ನ ಕೊನೆ ಪ್ರೀತಿ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಬಿಡಬೇಕು ಅಂತನೂ ತಿಳಿಲಿಲ್ಲ. ಇಷ್ಟೆಲ್ಲ ಕನ್ವಿನ್ಸ್ ಮಾಡಿದ್ರು ಕೂಡ ಅವನು ಒಪ್ಕೋತಾನೇ ಇಲ್ಲ. ನೀನು ಪ್ರೀತಿ ಮಾಡಲಿಲ್ಲ ಅಂದರೆ ನಾನು ಹೋಗಿ ಸಾಯ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವನು ಒಪ್ಕೋತಾನೇ ಇಲ್ಲ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ಒಂದೋ ದಿನಕ್ಕೆ ಹೆಂಗೆ ಒಪ್ಕೋತಾನೋ, ದಿನ ಸ್ವಲ್ಪ ಸ್ವಲ್ಪ ಕಾಟ ಕೊಡು, ಆಮೇಲೆ ನೀನು ಬರ್ತಾ ಪ್ರೀತಿ ಥರ ಚೇಂಜ್ ಆಗೋದಕ್ಕೆ ನೋಡು. ಅಷ್ಟರಲ್ಲಿ ಅವನೇ ನಿನ್ನ ಬುಟ್ಟಿಗೆ ಬೀಳೋದಕ್ಕೆ ಟ್ರೈ ಮಾಡ್ತಾನೆ. ನೀನು ಶಾರ್ಟ್ ಡ್ರೆಸ್ ಹಾಕೋದು ಆ ಡ್ರೆಸ್ ಹಾಕೋದು ಮಾಡಿದ್ರೆ ಯಾವ ಹುಡುಗಂತಾರೆ ಇಷ್ಟ ಆಗಲ್ಲ. ಇವಾಗಲೇ ನಿನ್ನ ನೋಡಿದ್ರೆ ಪ್ರೀತಿ ಹುಟ್ಟುತ್ತೆ ಅಂಥದ್ರಲ್ಲಿ ಇನ್ನೂ ಅವಳ ಥರನೇ ರೆಡಿ ಹಾಕಿದ್ರೆ ಅವ್ನಿಗೆ ಪ್ರೀತಿ ಹುಟ್ಟಲ್ವಾ? 6 ವರ್ಷದಿಂದ ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೀಯ, ಅದು ವೆಬ್ಸೈಟಲ್ಲಿ ನೋಡಿ ಪ್ರೀತಿ ಮಾಡ್ತಾಯಿದ್ದೀನಿ, ತಂದೆ ತಾಯಿನೆಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೀಯ ನಾನು ಹೇಳಿರೋ ಹಾಗೆ. ಇನ್ನು ಪ್ರೀತಿ ಮಾಡಿದ್ರೆ ಹೆಂಗಿರ್ತಾನೋ, ಮಾಡಲೇಬೇಕು. ಆದರೂ ಅವ್ನು ನೋಡಿದ್ರೆ, ಅವ್ನ ಕಾನ್ಫಿಡೆನ್ಸ್ ನೋಡಿದ್ರೆ ಅವನೇನು ನನ್ನ ಪ್ರೀತಿ ಮಾಡ್ತಾನಂತೇಳಿ ನನಗೆ ಅನ್ಸೋದಿರ್ಕಿನೇ ಇಲ್ಲ. ಹೌದಾ? ಯಾಕೆ ಹಂಗೆ ಅನ್ಸೋದಿರ್ಕಿಲ್ಲ ನನಗೆ? ಅವನು ಪ್ರೀತಿನ ಭಾಳ ಪ್ರೀತಿ ಮಾಡತ್ತಾನ. 15 ವರ್ಷ ಪ್ರೀತಿ ಎಲ್ಲ ಬಿಡು ಅಂದ್ರೆ ಸಡನ್ನಾಗಿ ಯಾರಿಗೂ ಬಿಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಅವನಿಗೆ ನನ್ನ ಮೇಲೆ ಪ್ರೀತಿ ಬರಲ್ಲ ಅಂತ ಅನಿಸ್ತತಿ. ಬರ್ದಿದ್ರು ಒಂದು ಐಡಿಯಾ ಮಾಡಿಬಿಡೋನು. ಏನು ಮಾಡೋದು ಅಂತಂದ್ರೆ, ಹೆಂಗೋ ನೀನು ಅವಳ ಥರನೇ ಇದೆಯಲ್ಲ, ನಿನ್ನನ್ನು ಮದುವೆ ದಿನ ಅವಳ ಥರನೇ ರೆಡಿ ಮಾಡೋಣ. ಅವಳು ಯಾವ ರೀತಿ ಸಾರಿ ತೆಗೆಸ್ತಾರೋ ನಿನಗೂ ಅದೇ ರೀತಿ ಸಾರಿ ತೆಗ್ಸೋಣ. ನಿನಗೂ ಅವನ ಮದುವೆ ಆಗೋಕ್ಕೆ ಇಷ್ಟ ಇದೆ ತಾನೆ? ತುಂಬ ಒಳ್ಳೆ ಹುಡುಗ ಅವನು, ಅದಕ್ಕೆ ಹೇಳ್ತಾ ಇರೋದು. ಆದರೆ ಪ್ರೀತಿ ಜೀವನ ಹಾಳು ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ನನ್ನನ್ನೇ ಹೊಡಿಸ್ತಾಳೆ ಅವಳು, ನನ್ನನ್ನೇ ಹೆಂಗೆ ಬೇಕಂಗೆ ಹೊಡಿಸ್ತಾಳೆ ಅವಳು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವಳ ಮೇಗಿನ ಸೇಡು ನನಗಿನ್ನೂ ಕಡಿಮೆನೇ ಆಗಿಲ್ಲ. ಅವಳನ್ನ ಚಿತ್ರ ಹಿಂಸೆಗೆ ಕೊಡಬೇಕು ಅಂತ ಕಾಯ್ತಾ ಇದ್ದೀನಿ. ಅದಕ್ಕಾಗಿ ನೀನು ಸಿಕ್ಕಿದ್ಯಾ, ನಿನಗವನ ಮದುವೆಗೆ ಇಷ್ಟ ಇದೆಯಲ್ಲ, ಇಷ್ಟ ಇದ್ದರೆ ಸಾಕು, ಅವನ್ನ ಮದುವೆ ಆಗೋ. ಆವತ್ತಿನ ದಿನ ಅವಳ ಥರನೇ ರೆಡಿಯಾಗಿ ಅವಳು ಕುಂದ್ರೋ ಜಾಗದಲ್ಲಿ ನೀನು ಕುಂದ್ರಬೇಕು. ಅವಳನ್ನ ನಾನು ಕಿಡ್ನಾಪ್ ಮಾಡ್ತೀನಿ. ಏನಂತೀಯ? ಇದಕ್ಕೆ ನಿನಗೆ ಒಪ್ಕೆನಾ? ಇಲ್ಲ, ನಾನು ಹಾಗೆ ಸುಮ್ಮನೆ ಇದನ್ನು ಮಾಡೋಕ್ಕೆ ಬಂದೆ ಅಷ್ಟೇ. ನನಗೆ ಅವನ ಮದುವೆಯಾಗಿ ಇಷ್ಟ ಇಲ್ಲ. ನಾನು ತುಂಬಾ ಒಬ್ಬರನ್ನ ಪ್ರೀತಿ ಮಾಡ್ತಾಯಿದ್ದೀನಿ. ಅವ್ರನ್ನ ಬಿಟ್ಟು ನಾನು ಹೀಗೆ ಇವ್ರನ್ನ ಮದುವೆ ಆಗಲಿ ನನಗಿಷ್ಟ ಇಲ್ಲ. ನೀನು ನನ್ನ ಫ್ರೆಂಡ್ ಅಂತ ಹೇಳಿ ನಾನು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ನೀನು ಕರೆದ ತಕ್ಷಣ ಬಂದಿದ್ದೀನಿ. ಅಂಥದ್ರಲ್ಲಿ ನೀನು ನನಗೆ ಈ ರೀತಿ ಮೋಸ ಮಾಡಬಾರ್ದು, ಸರಿನಾ? ನನಗಿಷ್ಟ ಇಲ್ಲ, ಮದುವೆ ಆಗೋಕ್ಕಂದು ಇಷ್ಟ ಇಲ್ಲ. ಏನಾದರೂ ಮಾಡು, ನನಗೆ ಮದುವೆ ಆದರೆ ನನ್ನ ಜೀವನನೇ ಹಾಳಾಗುತ್ತೆ. ನಿನಗೆ ಗೊತ್ತಾ? ನನಗಾಗಲ್ಲ ನಾಗು. ಹೀಗಂದ್ರೆ ಹೇಗೆ? ಇಲ್ಲಿವರೆಗೂ ಬಂದು ನನ್ನ ಕೈ ಕೊಡ್ತೀಯಾ? ಇಲ್ಲಿವರೆಗೂ ಬಂದು ನನಗೆ ಕೈ ಕೊಡ್ತೀಯ? ನೀನು ಕೈ ಕೊಡಲ್ಲ ಅಂತ ನನಗೆ ಮಾತು ಕೊಡು. ನೀನು ಮದುವೆ ಆಗು, ನೀನು ಮದುವೆ ಆಗು ಅಂತ ಚೆನ್ನಾಗಿ ನೋಡ್ಕೊತಾನೆ ನಾ. ಇಲ್ಲ ನಾಗು, ನನಗೆ ಅವ್ನು ಮದುವೆ ಆಗೋಕ್ಕಾಗಲ್ಲ. ಬೇಕಿದ್ರೆ ಮದುವೆ ನಿಲ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ ನಾನು ಅವನ ಮದುವೆ ಆಗೋಕ್ಕಾಗಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಮದುವೆ ಟೈಮ್ವರೆಗೂ ನಿಲ್ಸೋದಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಸರಿ ಆಯಿತು, ಏನು ಮಾಡೋಕ್ಕಾಗಲ್ಲ. ನೀನು ಎಷ್ಟು ಹೇಳ್ತಾ ಇದೀಯ ಅಂದ್ರೆ ಆಯಿತು, ಹಾಗೆ ಮಾಡೋಣ ಬಿಡು. ಮದುವೆ ಮಂಟಪದವರೆಗೂ ಹೋಗೋದು, ಆಮೇಲೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂಥೇಳಿ ಜೋರಾಗಿ ಒದರಿ ಎಲ್ಲರ ಮುಂದೆ ಹೇಳಿಬಿಡೋದು. ಈ ರೀತಿ ಮಾಡೋಣ, ಸರಿನಾ? ಇವನೇನು ಹೀಗೆ ಹೇಳ್ತಾ ಇದ್ದಾನಲ್ಲ. ಸರಿ, ಮದುವೆ ಅಲ್ವಾ? ಆದರೆ ಇದು ಅವನು ಹುಡುಗ
ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ. ನಾನು ಅವಳ ಥರನೇ ಇದ್ದೀನಿ. ಅಷ್ಟೇ ಮಾಡಿದ್ರಾಯ್ತು, ಅವನೇ ಮದುವೆ ಆಗೋಣ ಬಿಡು, ಏನು ಪ್ರಾಬ್ಲಮ್ ಇಲ್ಲ. ನಾನು ಸೊಳ್ಳೆ ಅನ್ನೋದಿಲ್ಲ ಅಂತ ಹೇಳಿದೆ, ಆದರೆ ನಾನು ಅವನ್ನೇ ಮದುವೆ ಆಗಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ. ನೋಡೋಣ. ಏನು ಯೋಚನೆ ಮಾಡ್ತಾ ಇದೀಯಾ ರೋಸಾ? ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಏನಿಲ್ಲ, ನನಗೂ ಅದು ಸರಿ, ನೀನು ಹೇಳಿದಾಗನೇ ಆಗಲಿ, ನನಗೂ ಒಪ್ಪಿಗೆ ಇದೆ. ಬಟ್ ಅವ್ರು ಎಲ್ಲಿ ಸಾಡಿ ಸಗಿಸ್ತಾರೆ, ಎಲ್ಲಿ ಇದನ್ನು ಮಾಡ್ತಾರೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತೈತಿ? ಅಲ್ಲಿ ಹೇಳೋಕೆ ನಂಗೆ ತುಂಬ ಜನ ಪರಿಚಯ ಅದಾರ, ನೀ ಏನು ಯೋಚನೆ ಮಾಡಬೇಡಿನ. ಸರಿ ಆಯಿತು. ಇಷ್ಟೆಲ್ಲ ಬಾಂಡೆ ತಿಕ್ಕುರಾಗಂದ್ರೆ ಸಾಕಾಗಿಬಿಡ್ತು. ಇಷ್ಟಿದ್ದು ಬಾಂಡೆ ಎಲ್ಲ ಚಹಾ ಮಾಡಿದ್ದು, ನಾಷ್ಟ ಮಾಡಿದ್ದು ಎಲ್ಲ ತಿಕ್ಕುರಾಗ ಸಾಕಾಗಿಬಿಡ್ತು ನನಗಾರ. ಇನ್ನು ಅದು ಇಲ್ಲಲೇ ನೀನು ಪ್ರೀತಿ ಬಾಂಡೆ ತಿಕ್ಕಿದೆಯೇ ಇಲ್ಲ? ಈ ಅತ್ತೆಮ್ಮ ಅವರು ಯಾವಾಗ ನೋಡ್ತೀವ ಬರೀ ಬೈಯೋದ ಮಾಡ್ತಾರೆ. ಅದು ಅತ್ತೆಮ್ಮ ತಿಕ್ಕೊಂಡು ಬನ್ನಿ ಇವಾಗ. ನಾ ಬರೋ ಮಠ ಅಂತ ಏನು ಹಿಡ್ಕೊಂಡು ನಿಂತೀಯನ ಅವನ್ನ? ಹೋಗಿ ಬಡ ಬಡ ಒಳಗಿಟ್ಟ ಡಬ್ಬಾಕಕ್ಕೆ ಆಗೋದಿಲ್ಲನ? ಅವನು ಹಿಡ್ಕೊಂಡು ನಿಂತು ಬಿಡೋದು. ಬಡ ಬಡ ಹೋಗಿ ಡಬ್ಬಾಕಬೇಕು, ಮಾಡಬೇಕು, ಮನೆ ಎಲ್ಲ ಕಸ ಹೊಡಿಬೇಕು, ಅಂಗಳ ಎಲ್ಲ ಕಸ ಹೊಡಿಬೇಕು, ನೀರು ಹಾಕಬೇಕು, ದೀಪ ಹಚ್ಬೇಕು ಅನ್ನೋದು ಒಂದು ಈಟ್ರ ಏನಾರ ತಲೆಯಾಗ ಐತೇನ ನಿನಗೆ? ಐತತ್ತಮ್ಮ, ಅದಕ್ಕೆ ತಗೊಂಡು ಒಳಗಿಡಾತೀನಿ. ನೀನು ಕರೆದಿಲ್ಲ ಅದಕ್ಕೆ ಮಾತಾಡಿನಿ ಅಷ್ಟೇ. ಇಲ್ಲಾಂದ್ರೆ ಒಳಗೆ ಅಡುಗೆ ಮನೆಗೆ ಇಡಾಕನ ಹೊಂಟಿದ್ನಿ ಅತ್ತೆಮ್ಮ. ಅವೆಲ್ಲ ಹಾಕಿ ಕಸ ಹೊಡಿಬೇಕಂತ ಹೇಳಿ ಹೊಂಟಿದ್ನಿ. ಹೊಕ್ಕಿ ಎಲ್ಲ ನಾ ಹೇಳಿದ ಮೇಲೆ ಮಾಡೋದು. ನಾ ಹೇಳೋಕ್ಕಿಂತ ಮುಂಚೆ ಏನು ಮಾಡಿದ್ದೀನಿ ನಾನು? ಮೊದಲು ಮಾಡ್ತಿದ್ದೆ ಓಡಾಡಿ, ಈಗ ಮದುವೆ ಅಕ್ಕ ಅಂತೇಳಿ ದಿಮಾಕ್ ಅಂತ ಯಾರಿಗೆ ಗೊತ್ತು? ಏನು ಕೊಂಬ ಬಂದಾವ ತಲೆ ಮೇಲೆ ಆಡ, ಅದಕ್ಕೆ ಈಗ ನಾಟಕ ಮಾಡತ್ತಿದ್ದಿ ನಾಟಕ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಳ್ತೀರಾ? ಎಲ್ಲರೂ ಚೆನ್ನಾಗಿಲ್ಲ ಅಂತ ಅನ್ಕೊಂಡು ಇವತ್ತು ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತಂದೆ ತಾಯಿ ನನ್ನ ಹತ್ರ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಇದು ಇಂಚಲ್ ಊರು. ಸೊ ಇಲ್ಲಿ ಮಳೆ ತುಂಬ ಬರ್ತಾ ಇದೆ, ಆದರೂ ಕೂಡ ಹೊರಗೆ ನಿಂತ್ಕೊಂಡು ಚಳಿ ನಿಂತ್ಕೊಂಡು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನೀವು ನೋಡಲಿ ಅಂತ ಹೇಳಿ. ವ್ಯೂಸ್ ತುಂಬ ಕಮ್ಮಿ ಬರ್ತಾ ಇದೆಯಲ್ಲ, ಜಾಸ್ತಿ ಬರಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನನ್ನ ಮಗ ತುಂಬ ಕಾಡ್ತಾ ಇದ್ದಾನೆ, ಹುಷಾರಿಲ್ಲ ಅಂತ ಹೇಳಿ, ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ರಾಯಚೂರಿಗೆ ಹೋದ್ಮೇಲೆ ಪಕ್ಕ ಏನಿಲ್ಲ ಅಂದರೂ ಒಂದು 2ರಿಂದ 3 ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ಪ್ಲೀಸ್ ಎಲ್ಲರೂ ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಮಗನಿಗೆ ಆರಾಮಿಲ್ಲ ಅಂದ್ರೂ ಕೂಡ ಒಂದಾದರೂ ವಿಡಿಯೋ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ಅವ್ನು ಮಲ್ಕೊಂಡಾಗ, ಅವ್ನು ಎದ್ದಾಗಂತೂ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಕಿರಿಕಿರಿ ಮಾಡ್ತಾ ಅಂತೇಳಿ ಅವ್ನು ಮಲ್ಕೊಂಡಾಗ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಯಾಕತ್ತೆಮ್ಮ ಬರೀ ಬೈಯೋದ ಮಾಡ್ತಿದ್ದಿ? ಎಲ್ಲ ಕೆಲಸ ಮಾಡಿದ್ರು ಬೈತಿದ್ದಿ, ಏನು ಕೆಲಸ ಮಾಡಿದ್ರು ಬೈತಿದ್ದಿ, ಎಲ್ಲದಕ್ಕೂ ಬರೀ ಬೈಯೋದ ಮಾಡ್ತಿದ್ದಿ. ಯಾಕತ್ತೆಮ್ಮ ಹಿಂಗೆ ಬೈತಿದ್ದಿ? ನಾ ಅಂತ ತಪ್ಪು ಏನು ಮಾಡೇನು ಹೇಳು ಅತ್ತೆಮ್ಮ. ನೀ ಏನು ಮಾಡ್ತೀವ? ಬರೀ ತಿನ್ನೋದು ಮಲಗೋದು ಮಾಡ್ತೀವಿ. ಏನು ಮಾಡ್ತೇನೆ ಹೇಳು ನನ್ನ ಕೇಳ್ತೇನೆ? ಮಾಡೋದನ್ನು ಮಾಡ, ಮತ್ತು ನಾ ಏನು ಹೇಳೋದು ನಿನಗೆ? ಬಂದಿಲ್ಲಿ ಹೇಳತ್ತೆಮ್ಮ ಅಂತ ಚಂದ ಕೇಳ್ತಾ. ಇನ್ನು ಒಂದು ವಾರದಾಗ ಮದುವೆ ಉಳಿತ. ಬಡ ಎಲ್ಲ ಕೆಲಸ ಮಾಡ್ಕೊ, ಮನೆ ಎಲ್ಲ ಧೂಳ ಹೊಡಿಬೇಕು, ಎಲ್ಲ ಬಾಂಡೆ ತಿಕ್ಕಬೇಕು, ಎಲ್ಲ ತೊಳಿಬೇಕು, ಮಾಡಬೇಕು ಅನ್ನೋದು ಒಂದು ಇಟ್ಟು ಏನರ ತಲೆಯಾಗೈತಿ. ನಿನ್ನ ಜೊತೆ ಐಶಿನ ಕರ್ಕೊಂಡು ಮನೆಯೆಲ್ಲ ಧೂಳ ಹೊಡೆದಾದ್ಮೇಲೆ ಅವೆಲ್ಲ ತಕ್ಕೊಂಡು ಬಾಂಡೆ ತಿಕ್ಕ. ನಿನ್ನ ಜೊತೆ ಕರಿ ಏಕಿನೂ ಬರ್ತಾ ಇಲ್ಲ ನೋಡು. ಈಗ ಬರ್ದಿದ್ರೆ ನೋಡೋಣ, ಬೇಕಾರೆ ಮತ್ತು ನನಗಂತೂ ಕಂಪ್ನಿಯಾಗ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಇನ್ನು ಯಾರನ್ನಾರ ಬೇಕಾರೆ ಹೇಳ್ತಾನೆ. ಗಿರ್ಜಿನ ಕರಿತಿದ್ನಿ, ಗಿರ್ಜಿ ಬರ್ತಾಳೆಲ್ಲ ಗೊತ್ತಿಲ್ಲ. ಶಾಂತಿ ಶಾಂತಿ ಹೇಳ್ತಾನಂತ ಬರ್ತಾಳಿಗೆ. ಹಾಗೆ ನೀನು ಕೂಡ ಧೂಳ ಹೊಡೆದಾದ್ಮೇಲೆ ಅವೆಲ್ಲ ಬಾಂಡೆ ತಕ್ಕೊಂಡು ತಿಕ್ಕ್ರಿ ಅದನ್ನು. ಅವೆಲ್ಲ ಬಾಂಡೆ ತಿಕ್ಕೋದು ನಾ ಎಲ್ಲ ಒಂದೊಂದು ಹೇಳ್ತಾನೆ. ಹಂಗೆ ನೀಟಾಗಿ ಮಾಡ್ಬೇಕು ನೋಡು. ನಮ್ಮ ಮನೆದಂದ್ಮೇಲೆ ಎಲ್ಲ ಮಾಡ್ಬೇಕು. ಮದುವೆ ಐತಿ, ಮನೆ ಹಂಗೆ ತಳ ಹೊಳಿಬೇಕದ, ಹಂಗೆ ಮಾಡ್ಬೇಕು ಮನೇನ. ಅತ್ತೆಮ್ಮ ಆಯಿತು, ಹಂಗೆ ಮಾಡ್ತೀನಿ. ಶಾಂತ ಆಂಟಿಗೆ ಹೇಳ್ತಿ? ಆಯ್ತು ಹೇಳು ಅತ್ತೆಮ್ಮ. ಯಾವಾಗಿಂದ ಮಾಡಬೇಕು ಅತ್ತೆಮ್ಮ? ಇವತ್ತಿಂದನ ನಾಳಿಂದನ ಅತ್ತೆಮ್ಮ? ಇನ್ನೊಂದು ವಾರ ಬಿಟ್ಟು ಮಾಡಿ. ಈಗ ಯಾಕೆ ಮಾಡ್ತಿದ್ದಿ? ಇನ್ನೊಂದು ವಾರ ಆದ್ಮೇಲೆ ಎಲ್ಲ ಮದುವೆ ಮುಗಿದ್ಮೇಲೆ ನಿನ್ನ ಗಂಡ ಮನೆಗೆ ಹೋದ್ಮೇಲೆ ಮಾಡು. ಈಗ ಯಾರ ಮಾಡ್ತಾರನ? ನಿನ್ನ ಹುಚ್ಚಿ ಕೇಳಿದ್ ನೋಡು, ಗೊತ್ತಾಕತ್ತೆ ಇಲ್ಲ ಏನು ಹೇಳತ್ತೆ. ನಾನು ನಾಳಿಂದ ಸ್ಟಾರ್ಟ್ ಮಾಡ್ಬೇಕು ಎಲ್ಲ ಕೆಲಸ, ಧೂಳ ಹೊಡಿದು ಮಾಡೋದು ಏನು. ಆಯ್ತತಿ, ಹಂಗೆ ಮಾಡ್ತೇನೆ. ಆದ್ರೆ ಮಳೆ ಒಂದೈತಲ್ಲ ಹೊರಗೆ, ಅಷ್ಟು ಬಾಂಡೆ ಹೆಂಗೆ ತಿಕ್ಕೋದಂತನ ಚಿಂತೆ ಬಂದತತಿ. ನೋಡ್ತಾನೆ ತಗೋಣ, ನೋಡಿ ಹೇಳ್ತಾನೆ ಎಲ್ಲಿ ತಿಕ್ಕೋದಂತ ಹೇಳಿ. ಐತ್ಲ ನಮ್ಮದು ಹಿತ್ಲು ಐತಿ. ಆಮೇಲೆ ಇಲ್ಲಿ ಒಳಗೆ ಒಂದು ಬಾಂಡೆ ತಿಕ್ಕಾಗ ಮಾಡೈತ್ಲ, ನೋಡೋಣ ತಗೋ. ಎರಡಾಗ ಎಲ್ಲಾರ ಒಂದು ಮಾಡೋಂತ್ರೆ. ಬಡ ನೀರು ಬಂದಿನ ಎಲ್ಲ ನೀರು ತೊಗೊಂಬಿಟ್ಕೊಂಡು ಕಾಸ ಇದನ್ನು ಮಾಡೋಂತ. ಇಲ್ಲ ಬಾವಿಂದ ಎಳ್ಕೊಂಡು ತೊಳಿಬೇಕಾಕತ್ತೆ ನೋಡು. ನೆನಪಿಟ್ಕೊ, ನೀ ಹಾಸಿಗೆ ಎಲ್ಲ ಹೋಗೋದು ಹಾಕಬೇಕು. ಹಾಸಿಗೆನೂ ಎಲ್ಲ ಹೋಗಿಬೇಕತ್ತಿ. ಮತ್ತು ಅತ್ತೆಮ್ಮ ಹಾಸಿಗೆ ಹೋಗೋದು ಇವೆಲ್ಲ ಬಾಂಡೆ ತಿಕ್ಕೋದು ಎಲ್ಲ ಒಂದೇ ದಿನ ಮಾಡ್ಬೇಕು ಅತ್ತೆಮ್ಮ? ಏನೆಲ್ಲ ಒಂದೊಂದು ದಿನ ಬೇರೆ ಮಾಡ್ಬೇಕು ಅತ್ತೆಮ್ಮ? ಎಲ್ಲ ಒಂದೇ ದಿನ ಮಾಡ್ರೆ ಸತ್ತು ಹೋಗ್ತೀನಿ ಅವತ್ತನ. ಎಲ್ಲ ಸಪ್ರೇಟ್ ಬೇರೆ ದಿನ ಮಾಡೋದು. ಇವತ್ತು ಇದನ್ನು ಬಾಂಡೆ ತಿಕ್ಕಿದೆ ಅಂದ್ರೆ ನಾಳೆ ಧೂಳ ಹೊಡಿದು ನಾಡ್ದು ಹಾಸಿಗೆ ಎಲ್ಲ ಹೋಗೋದು ಹಾಕೋದು. ಅದನ್ನು ಬಿಟ್ಟಿಗೆ ದಿನ ಒಂದೇ ದಿನ ಎಲ್ಲ ಮಾಡಿದ್ರೆ ಹಾಸಿಗೆ ನಡೆದು ಬಿಡ್ತಿ. ನಾಳೆ ಮದುವೆಗೆ ಹೋಗಿ ನಾ ಕುಂದ್ರಲ್ಲನ?
ನತ್ತೆಮ್ಮ ಹಿಂಗೆ ಅನ್ನತ್ತಾಳಲ್ಲ. ಛೇ ನಾ ನೋಡ್ದೆ ನಾ ಕುಂದ್ರಲಿಲ್ಲ ಅಂತ ನಾತನ. ಚಂದಗೆ ಅದಕ್ಕೆ ಹೇಳಾಕತ್ತನು, ಚಂದಗೆ ಬಡ ಬಡ ಎಲ್ಲ ಮಾಡ್ಕೊ, ಎಲ್ಲ ನೀಟಾಗಿ ಮಾಡು. ಏನು ಪದೇ ಪದೇ ನನ್ನ ಕಡೆಯಿಂದ ಹೇಳಿಸ್ಕೊಳಕ್ಕೆ ಹೋಗಬೇಡ. ಶಾಂತಿಗೆ ಹೋಗಿ ಹೇಳಿ ಬರ್ತಾನೆ ನಾನು. ಅದೇನಿಲ್ಲ ಅನ್ನೋದು ಬೇಕಿದ್ರೆ 100 ರೂಪಾಯಿ ಕೊಟ್ರಾತಕಿಗೆ ಬಂದೆಲ್ಲ ಮಾಡಿ ಕಾಳಕ್ಕೆ ಆಕೆ ಜೊತೆ ಕೈ ಹಿಡಿ ಅಷ್ಟೇ ನೀ. ಸರಿ ಅತ್ತಮ್ಮ, ಹಂಗೆ ಮಾಡ್ತೇನೆ. ಮತ್ತು ಏನಾದರೂ ಇದ್ರೆ ಹೇಳತ್ತಮ್ಮ. ಈಗ ಏನು ಮಾಡಬೇಕು? ಒಂದು ಬಾಂಡೆ ಹೋದ ಒಳಗಿಟ್ಟ ಕಸ ಹೊಡೆದ ಅಂಗಳೆಲ್ಲ ಕಸ ಹೊಡೆದ ದೀಪ ಹಚ್ಚಿ ಅಡುಗೆ ಏನು ಮಾಡ್ಬೇಕತ್ತಮ್ಮ? ಬೆಳಿಗ್ಗೆ ಮಾಡಿದ್ದು ಏನಿಲ್ಲೇನು? ಏನಿಲ್ಲ ಅಂದ್ರೆ ನೋಡಂತೂ ಹೇಳ್ತೇನೆ ನಿನಗೆ ನಾನು ಆಮೇಲೆ. ಸರಿ ಅತ್ತಮ್ಮ, ಏನೂ ಇದ್ದಂಗಿಲ್ಲ ಅತ್ತಮ್ಮ. ಸ್ವಲ್ಪ ಸ್ವಲ್ಪ ಅವಲಕ್ಕಿ ಐತೆ ಅಷ್ಟೇ, ಆದ್ಬಿಟ್ಟು ಬೇರೆ ಏನೂ ಇಲ್ಲ, ಎಲ್ಲ ಖಾಲಿ ಆಗೈತಿ. ಅದಕ್ಕೆ ಏನು ಮಾಡಲಿ ಅಂತ ಕೇಳೀನಿ. ಅನ್ನ ಸಾರು ಮಾಡಂದ್ರೆ ಅನ್ನ ಸಾರು ಮಾಡ್ತೇನೆ, ಇಲ್ಲ ರೊಟ್ಟಿ ಮಾಡಂದ್ರೆ ರೊಟ್ಟಿ ಮಾಡ್ತೇನೆ ಅತ್ತಮ್ಮ. ಈಗೇನು ರಾತ್ರಿ ಟೈಮ್ ರೊಟ್ಟಿ ಬೇಡ, ಅನ್ನ ಸಾರನ್ನು ಯಾಕೋ ತಿನ್ನಕ್ಕೆ ಮನಸ್ಸಿಲ್ಲ. ಈ ಚಳಿಗೆ ಬಿಸಿ ಬಿಸಿ ಬಿಸಿದ ಉಪ್ಪಿಟ್ಟರ ಇಲ್ಲಾಂದ್ರೆ ಅದು ಜೋಳದ ಹಿಟ್ಟಿನ ಮುದ್ದಿಯರ ಏನಾರ ತಿನ್ಬೇಕನ್ಸಾತೆ. ಮಾಡಂತೆ ತಡಿ ಹೇಳ್ತಾನೆ, ನಿಮ್ಮ ಅವನೊಂದು ಮಾತು ಕೇಳ್ತಾನೆ. ಸರಿ ಅತ್ತೆಮ್ಮ, ಕೇಳಿ ಹೇಳು. ನಾನು ಈರುಳ್ಳಿದೆಲ್ಲ ಹೆಚ್ಚಿಡ್ತೇನೆ, ನೀ ಹೇಳಿದ ಮೇಲೆ ಏನು ಮಾಡಂತಿ ಅದನ್ನೇ ಮಾಡ್ತೀನಿ ಅತ್ತೆಮ್ಮ. ಸರಿ ಆಯ್ತು, ಹೋಗಿ ಬಡ ಬಡ ಎಲ್ಲ ಮಾಡ್ಕೊಳ್ಳೋಗಿ. ಎಲ್ಲೋದು ಶಿವ್ಯಾಕೆ ಅನ್ಸವಲ್ಲ ಅಲ್ಲ. ಆ ಹಾಲು ತರಬೇಕು, ನಿಮ್ಮ ಮಾವ ವಯಸ್ಸಾಗೈತಿ, ಅವ ಹೋಗಿ ತರ್ತಾನೋ. ಇವ್ ತರಾಕೇನು ದಾಡೇನ ಕಳ್ಸಕ್ಕೆ ಬರೋದಿಲ್ಲ ನೋಡ್ಯಾನಲ್ಲ. ಬರೀ ಹುಡುಗರ ಜೊತೆ ಚಿಂಪಿ ಆಡಿನಿ ಗುಂಡ ಆಡಿನಿ ಅಂತ ಹೋಗ್ಕಾನು. ಗುಂಡ ದಾಡಿ ಆಡ್ಕೊತ ಕರಿಯವನ್ನ ಕಳಿಸಿ ಬರೋಕೆ ಒಂದಿಟ್ಟ ಹೋಗಿ ಹಾಲು ತೊಗೊಂಬರ್ಲಿ. ಅಯ್ಯ ಅತ್ತೆಮ್ಮ, ಇವತ್ತು ಹಾಲು ಹೊಡೆದಿತ್ತಲ್ಲ, ಪ್ಯಾಕೆಟ್ ಹಾಲು ತಂದಿದ್ದ ಅವ ಇನ್ನೂ ಅದಾವ. ಇವೇನು ಹಾಲು ಬೇಡ ಬಿಡತ್ತಮ್ಮ, ಇವತ್ತು ಬೇಕಿದ್ರೆ ನಾಳೆ ತೊಗೊಂಬಂದ್ರೆ ಸುಮ್ಮನೆ ಒಂದಿನದ ರೊಕ್ಕರ ಉಳಿತೈತಿ. ಹಂಗಂತಿ? ಸರಿ ಆಯಿತು, ಹಂಗಾರೆ ಅಷ್ಟ ಮಾಡ್ರಾತ್. ಒಂದಿನದ್ದಲ್ಲ, ಆಯಿತು ಹಂಗೆ ಮಾಡೋಣ. ಸುಮ್ಮನೆ ಮತ್ತೆ ಒಂದಿನ ಯಾಕೆ ರೊಕ್ಕ ವೇಸ್ಟ್ ಮಾಡೋದು, ಅಲ್ಲಿ ಕೊಡೋದು ನಾ ಇಲ್ಲಿ ಕೊಟ್ಟತ್ಲ ಪ್ಯಾಕೆಟ್ ಹಾಲು. ಹೆಂಗೆ ಹೊಡ್ದು ಏನು ಹಾಕಿರಿ ಅದ್ರಾಗ? ಅಯ್ಯಯ್ಯ, ನಾನೇನು ಹಾಕಿಲ್ಲ ಅತ್ತೆಮ್ಮ. ಅದು ಅಕ್ಕಿ ಇಕ್ಕಿದಾಳಲ್ಲ, ಯಾರು ಐಶ್ವರ್ಯ ಏನೋ ಅದು ಚುಮ್ಮರಿ ಹಾಕ್ಬೇಕಾರ ಅದ್ರಾಗ ಅದು ಚುಮ್ಮರಿ ಬಿದ್ದುಬಿಡ್ತಂತ, ಅದಕ್ಕಾಗಿ ಅದು ಒಡೆದ್ಬಿಟ್ಟು ಅಂತ ಹೇಳಿಳಕಿ. ಅದಂಗೆ ಒಂದು ಕಾ ಚುಮ್ಮರಿ ಬಿದ್ದರೆ ಎಲ್ಲ ಹೊಡಿತಾವು. ಆಕೆ ಏನರ ಕೈತೆ ಪೆಟ್ಟು ಏನರ ಅದ್ರಾಗ ಹಾಲ್ಯಾಗ ಚೆಲ್ಲಾಳೆ. ಆಮೇಲೆ ಮುಳ ಒಂದಿನದ ಹಾಲಿಗೆ ಎಷ್ಟೈತೆ ಅಂತ ಏನು ಗೊತ್ತಾಕಿ? 40 ರೂಪಾಯಿ ಅಂದ್ರೆ ಏನು ಕಡಿಮೆ ಆತನ? 1 ಲೀಟ್ರ್ ಹಾಲಿಗೆ ಈಗ 40 ರೂಪಾಯಿ ತೊಗೋತಾರೆ. ಮೊದಲು 20 ರೂಪಾಯಿ ತೊಗೋತಿದ್ರು, ಈಗ ಬರಬರ್ತ 40 ರೂಪಾಯಿ ಮಾಡ್ಯಾವ. ಇನ್ನು ಬರಬರ್ತ 100 ಮಾಡ್ತಾವೇನು ಮತ್ತೇನು? ಅತ್ತೆಮ್ಮ, ನಾನು ಅದನ್ನ ಅನ್ನಿ ಅತ್ತೆಮ್ಮ ಗೊತ್ತಾದ್ರೆ ಬೈತಾರಂತೇಳಿ ಅದಕ್ಕೆ ಅತ್ತೆಮ್ಮಗೆ ಏನು ಹೇಳಬೇಡ ನೀನು. ಸುಮ್ಮನೆ ಅತ್ತೆಮ್ಮಗೇರ ಹಾಲಿನ ಪ್ಯಾಕೆಟ್ ಬೇಕಾರೆ ನನ್ನ ಮೋನ್ ಕಡೆ ರೊಕ್ಕ ಕೊಡ್ತಾನಲ್ಲ, ಅದಕ್ಕೆ ಸುಮ್ಮನೆ ಅದರಕ್ಕೇನು ಕೊಡಲೇ ಇಲ್ಲ. ನಾನು ಹೆಂಗೇನು ಕೇಳಿ ಅಂತೇಳಿ ಸುಮ್ಮನೆ ಆಗ್ಬಿಟ್ನಿ ಅತ್ತೆಮ್ಮ. ಅದ್ರಾಗ ಹಾಲಿನಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅವನ್ನ ಇಟ್ಟನ ಅತ್ತೆಮ್ಮ, ನಾಳೆ ಬೆಳಿಗ್ಗೆ ಚಹಾ ಮಾಡಕ್ಕೆ, ಇವಾಗ ಚಹಾ ಮಾಡಕ್ಕಂತೇಳಿ. ಮನೆ ಬಾಳೆ ನಡ್ಸಾಕ ಕಲ್ತ್ಕೊಂಡು ಬಿಡಂಗಾರ. ಹಿಂಗೆ ಶಾನ್ಯಾಳಾಗ ಅಂದ್ರೆ ಮನೆ ನಡೀತೈತಿ, ಇಲ್ಲಂದು ಮನೆಯೆಲ್ಲ ಹಾಳಾಗ ಮಾಡ್ಕೊಂಡು ಹೋಗ್ಬೇಕಾಕತಿ. ಶಾಂತಿ ಹಂಗೆ ಮಾಡಿ ಎಲ್ಲ ಹಾಳು ಮಾಡ್ಕೊಂಡಿದ್ಲ, ಈಗ ಸುದ್ದಿ ಮಾಡ್ಕೊಳತ್ತ ನೋಡ್ದು. ಸರಿ ಅತ್ತೆಮ್ಮ, ಹಂಗಾರೆ ನಾನು ಹೋಗಿ ಡಬ್ಬ ಹಾಕ್ಲೇನ? ಮತ್ತು ಕಸದೆಲ್ಲ ಹೊಡಿಬೇಕು. ಈಗ ಟೈಮ್ 6:30 ಆಗೈತಿ, ಇನ್ನೂ ಬಿಟ್ಟರೆ ಲೇಟ್ ಆಕೈತಿ ಅದಕ್ಕೆ. ಸರಿ ಹೋಗು, ಇಲ್ಲೇನು ಮತ್ತೆ ನಿಂತು ಮಾಡತ್ತಿದ್ದಿ, ಹೋಗು. ಮಾಡ್ತಾಳೆ ಎಲ್ಲ ಕೆಲಸ. ನಾ ಸಿಟ್ಟು ಮಾಡಲಿಲ್ಲ ಅಂದ್ರೆ ಪಟ ಅಂತ ಮಾಡೋದೇ ಇಲ್ಲ. ಅದಕ್ಕಾಗಿ ಸುಮ್ಮ ಮ್ಯಾಗಿನ ಮಾತಿಗೆ ಬೈಯೋದು. ಇಲ್ಲಾಂದ್ರೆ ನಾ ಯಾಕೆ ಬೈಲಿಕ್ಕಿನ ಎಲ್ಲ ಮಾಡ್ಕೊಂಡು ಹೋಗ್ಕಾಳ. ಆದರೂ ಭಾಳ ಪ್ರೀತಿನ ತೋರಿಸ್ಬಾರ್ದು. ಪ್ರೀತಿ ತೋರಿಸಿದ್ರು ಅಂದ್ರೆ ಹಾಳಾಗಿಬಿಡ್ತಾರೋ. ಅದಕ್ಕಾಗಿ ಮ್ಯಾ ಪ್ರೀತಿ ಐತೆ, ಆದರೆ ತೋರಿಸೋದಿಲ್ಲ ನಾನು. ಮತ್ತು ಗೊತ್ತಾದ್ರೆ ಭಾಳ ಇದನ್ನು ಮಾಡ್ತಾಳೆ ಅಂಥೇಳಿ. ಪಾಪ ನೋಡು, ಅಷ್ಟೆಲ್ಲ ಬಾಂಡೆ ತಿಕ್ಕೊಂಬಂದಾಳು. ಒಬ್ಬಾಕಿ ಒಂದು ಮಾತು ಅತ್ತೆಮ್ಮ ಭಾಳ ಬಾ ಅಂತ ಕರೀಲಿಲ್ಲ. ಎಷ್ಟರ ಇದ್ದದ್ದು ಪಾಪ ಹುಡುಗಿ. ಅತ್ತೆಮ್ಮ ಮನಸ್ಸು ಒಂದ್ಸರಿ ಸಿಟ್ಟಿನಾಗಿರ್ತಾಳೆ, ಒಂದ್ಸರಿ ನಕ್ಕೊಂತಿರ್ತಾಳೆ. ಯಾವಾಗ ಹೆಂಗಿರ್ತಾಳೆ ಅಂತ ಹೇಳೋಕೆ ಆಗಂಗಿಲ್ಲ. ಇನ್ನು ಮದುವೆಗೆ ಹೊಕ್ಕಳು. ಈಗ ಹೋದ್ಮೇಲೆ ಹೆಂಗಿರೋದು ಅಂಥೇಳಿ ಭಾಳ ಮನ್ಸಿಗೆ ಬೇಜಾರಾಗತ್ತಿತ್ತು. ಮತ್ತು ಕಿರ್ಚಿ ಇಲ್ಲೇ ಇಡ್ತಾನಂದು ಚಲೋ ಆತು. ಮಾತು ಕಳ್ಸಾಕ ಮನ್ಸೇ ಇಲ್ದಂಗೆ ಆಗೈತಿ. ಪ್ರೀತಿನ ಶಿವನ ಹಚ್ಕೊಂಡು ಬಿಟ್ಟನ, ಮ್ಯಾಗಿನ ಮಾತಿಗೆ ಬೈತಾನೆ. ಮತ್ತು ಏನು ಮಾಡೋದಿನ, ಹುಡುಗರು ಶಾಣ್ಯರಾಗಲಿ ಅಂತ ಬೈತಾನು. ಒಂದು ಮಾತು ಶಾಣ್ಯರು ಅಕ್ಕಾರಂತ ಹೇಳಿ. ಆದ್ರೆ ಆ ಹುಡುಗರ ಮನಸ್ಸಿನ ಬಗ್ಗೆ ಕೆಟ್ಟ ಭಾವನೆನ ಕುಂತನ್ನೋದು ಗೊತ್ತು. ಆದರೆ ಏನು ಮಾಡೋಕ್ಕಾಕತಿ? ಪಾಪ ಅವ್ರನ್ನ ಕಳ್ಸಾಕ ಎಲ್ಲೇ ಬಿಡಾಕ ಮಾಡಾಕಂದ್ರೆ ಜೀವ ಬ್ಯಾಡ ಅನಿಸ್ತತಿ. ಸರಿ.